ಚಂದ್ರು ಬಾಬಾ, ಚಂದ್ರು ಬಾಬಾ ಅವ್ರಿಗೇನೂ ಆಗಿಲ್ಲ, ಅವ್ರು ಹುಷಾರಾಗಿ ಇದ್ದಾರೆ. ಅಣ್ಣ ಅಣ್ಣ, ಆ ಆಟೋ ಹಿಂಬಾಲಿಸಿ ಅಣ್ಣ, ಆದ್ರೆ ನಮ್ಮ ಮಾವ ಇದ್ದಾರೆ. ಹಾಕಿದ್ರು ಅಡ್ಡ ಬತ್ತಿ ಅಲ್ಲ ಆಟೋದಲ್ಲಿ. ಅಯ್ಯೋ ಅಣ್ಣ ಕ್ಷಮಿಸಿ, ಆಟೋ ಅಡ್ಡ ಹಾಕೋದಕ್ಕೆ ನಾನೇ ಹೇಳಿದ್ದು. ನಿಮ್ಗೇನು ಆಗಿಲ್ಲ ಅಲ್ಲ? ನೀವು ಹುಷಾರಾಗಿದ್ದೀರ ತಾನೆ? ನನಗೆಂತಾಗಿದೆ ಮಗಳೇ, ನಾನು ಗಟ್ಟಿ ಹುಟ್ಟಾಗಿದ್ದೇನೆ. ಎಂತ ಹೀಗೆ ಕೇಳ್ತಾ ಇದೆಯಾ? ಯಾಕೆ ಹೇಗಿದೆ ನೀನು? ಅದು ಮಾವ, ಚಿಟ್ಟ ಕನ್ಸು, ತುಂಬಾ ಭಯ ಆಗೋಗ್ಬಿಟ್ಟಿತ್ತು ಮಾ. ನೀವು ಆರಾಮಾಗಿದ್ದೀರಲ್ವಾ? ಎಂತ ಮಗಳೇ, ಪುಟ್ಟ ಕಾವೇರಿಗೆ ಮಾತಾಡ್ತಾ ಇದ್ದಲ್ಲ, ಕನಸಿಗೆಲ್ಲ ಎದುರುಕೊಂಡು ಬದುಕಲಿಕ್ಕೆ ಆಗ್ತದ? ನನ್ನ ಬಗ್ಗೆ ಬಹಳ ಆಲೋಚನೆ ಮಾಡ್ಕೊಂಡೆಲ್ಲ ಮಲ್ಕೊಂಡು ಕಾಣ್ತದೆ, ಹಾಗೆ ಕನಸು ಬಿದ್ದಿದೆ. ಅಲ್ಲ ಮಗಳೇ, ಅದಕ್ಕೆಲ್ಲ ಗಾಬರಿ ಮಾಡ್ಕೊಳ್ಳೋದ? ನೀನು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳೋ ಟೀಚರ್, ನೀನೇ ಮಕ್ಕಳಾಗಿ ಆಗಿಬಿಟ್ರೆ ಚಂದ ಕಾಣ್ತದ ಹೇಳಿ. ಅಂದ್ರು ಮಾವ, ಕೆಲವೊಂದ್ಸತಿ ಎಷ್ಟು ಭಯ ಆಗುತ್ತೆ ಗೊತ್ತಾ? ನೀವಂದ್ರೆ ನಂಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ? ಆಯ್ತು ಮಗ, ಈಗ ನಿನ್ನೆ ಕಣ್ಣೆದುರಿಗೆ ನಾನು ಗುಂಡು ಕಲ್ಲಾಗಿ ನಿಂತ್ಕೊಂಡಿದ್ದೇನಲ್ಲ, ಮತ್ತೆಂತಕ್ಕೆ ಮಂಡೆ ಬಿಸಿ ಮಾಡೋದು ನೀನು? ಹೌದು, ನೀನೆಂತಕ್ಕೆ ಇಲ್ಲಿ ಬಂದದ್ದು? ಶಾಲೆಗೆ ರಜವಾ? ಯಾಕೆ ಮಗ, ಬಾರಿ ಸುಸ್ತಾದಾಗೆ ಕಾಣ್ತಾ ಇದ್ಯಾ? ಏನಿಲ್ಲ ಮಾವ, ಅದು ಮನೇಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ. ಹಾಗೆ ನಿಮ್ಮನ್ನ ನೋಡಿ ಖುಷಿಯಾಗಿ ನಿಮ್ಮ ಹತ್ರ ಓಡ್ ಬಂದ. ಒಳ್ಳೇದಾಯ್ತು ಮಗ, ನನಗೆ ಸರ್ ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಆದ್ರೆ ನಿನ್ನ ಮುಖ ನೋಡಿದ್ರೆ ತುಂಬಾ ಬಾಡಿ ಹೋದಾಗ ಕಾಣ್ತದೆ, ತುಂಬಾ ಸುಸ್ತಾಗಿದೆ ಕಾಣಿಸ್ತದೆ. ಒಂದು ಕೆಲಸ ಮಾಡು, ಇಲ್ಲೆಲ್ಲಾರು ಸುತ್ತಮುತ್ತಲ ಒಂದು ತಿಂಡಿಯ ಚಾ ಎತ್ತರ ಕುಡಿಯುವ. ಏನು ಬೇಡ ಮಾವ, ನೀವ್ ಸಿಕ್ಕಿದ್ರಲ್ಲ ನಂಗಷ್ಟೇ ಸಾಕು. ನಂಗೆ ಜಾಸ್ತಿ ಸಮಯ ಅಲ್ಲ ಮಾವ, ಮನೇಲೆಲ್ಲ ಕಾಯ್ತಿರ್ತಾರೆ, ನಾನು ಅಲ್ಲೇ ಹೋಗಿ ಚಾ ಕುಡಿತೇನೆ. ಆಯ್ತು ಮಗ, ಮದುವೆ ಮನೆ ಅಂದಮೇಲೆ ತುಂಬ ಕೆಲಸ ಇರ್ತದೆ, ನನಗೆ ಅರ್ಥ ಆಗ್ತದೆ. ಹಾಗಂತ ಆತಂಕ ಮಾಡ್ಕೊಳ್ಳೋದಲ್ಲ ಮಗ. ಏ ಮಗ, ನಿನ್ನ ಅತ್ತಿಗೆ ಅನಿಕಾಗಿ ಅಂತ ನಾನೊಂದು ಸರ ತೆಕ್ಕೊಂಡಿದ್ದೆ, ನೋಡಿ ಹೇಗಿದೆ ಅಂತ. ಬೇಡ ಮಾವ, ನಿಮ್ಮ ಆಯ್ಕೆ ಚೆನ್ನಾಗೇ ಇರುತ್ತೆ. ಆದ್ರೆ ನೀವ್ಯಾಕೆ ಮಾವ ಇಷ್ಟೊಂದು ತೊಂದರೆ ತಗೊಂಡ್ರಿ? ನಾನು ಹೇಳಿದ್ದಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ. ನಾವೆಂತಾರು ಒಂದು ಮಾಡಲೇಬೇಕಲ್ಲ ಮಗ. ನೀನೀಗ ಆ ಮನೆಯ ಸೊಸೆ, ಎಲ್ಲ ಬಾರ ನಿನ್ನ ಮೇಲೆ ಹೊರಿಸ್ಬಿಟ್ರೆ ನಾವೆಂತ ಮಾಡೋದು ಹೇಳು? ನೋಡು, ಈಗ ನಿನ್ನ ಮಾವ ಸ್ವಲ್ಪ ಜವಾಬ್ದಾರಿ ಹೊರುವಷ್ಟು ಶಕ್ತಿವಂತನಾಗಿದ್ದಾನಮ್ಮ. ಮಾವ, ನಿಮ್ಗೇನಾದ್ರೂ ಆದ್ರೆ ನನಗೆ ಸಹಿಸ್ಕೋದಕ್ಕಾಗಲ್ಲ ಮಾವ. ಎಂತ ಮಗ ಇದು? ಪುಟ್ಟ ಕಾವೇರಿ ಮಾಡ್ದೆ ಮಾಡ್ತೀಯಲ್ಲ ನೀನು. ನೀನು ಹೇಗೆಲ್ಲ ಮಾಡಿದ್ರೆ ನನಗೆ ಸಹ ದುಃಖ ಬರ್ತದೆ, ಗೊತ್ತುಂಟ? ತಡ್ಕೊಳಕ್ಕೆ ಹೋಗುದಿಲ್ಲ. ನನಗೆಂತ ಹಾಕಿಲ್ಲ, ನಾನು ಆರಾಮಿದ್ದೇನಲ್ಲ, ನಾನು ಕಟ್ಟಿದ್ದೇನೆ. ನೋಡು, ನನ್ನ ಬಗ್ಗೆ ನೀವು ಮಂಡಿ ಬಿಸಿ ಮಾಡ್ಲಿಕ್ಕೆ ಕೊಡುದು. ಮದುವೆ ಮನೆ ಅನ್ನೋದೇ ತುಂಬ ಕೆಲಸ ಇರ್ತದೆ, ನೀನು ಆ ಕಡೆ ಗಮನ ಕೊಡು. ನೋಡು, ನನಗೆ ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತೇನೆ, ನೀನು ಸಹ ಮನೆಗೆ ಆಯ್ತಾ? ಸರಿ ಮಾವ, ಹುಷಾರಾಗಿ ಹೋಗಿ ಬನ್ನಿ. ಆಯ್ತು ಮಗಿ, ನೀನು ಮನೆಗೆ ಹೋಗಿ ಆಯ್ತಾ? ಹೋಗೋ, ನಾ ಹೋಗೋ. ಹುಷಾರು ಮಾಡಿ. ಹುಷಾರು. ಆ ಕರೆಯಿಂದಾನೆ ತಾನೆ ಇದೆಲ್ಲ ಆಗಿದ್ದು. ಮಾಡ್ತೀನಿ, ಗ್ರಾಚಾರ ಬಿಡಿಸ್ತೀನಿ ಅವನ್ಗೆ. ಒಬ್ರು ಆಯಿಸಿದ್ರೇನು ಆಟ ಅನ್ಕೊಂಡಿದ್ದಾನ? ಏನನನಗೆ ಮೀನುಟ? ವಾಟ್, ಮೀನುಟನಾ? ಏಯ್, ಮನೇಲಿ ಮದುವೆ ಫಂಕ್ಷನ್ ನಡೀತಾ ಇದೆ, ಇಂಥ ಟೈಮಲ್ಲಿ ಅವರನ್ನ ಮೀನು ಊಟ ಮಾಡ್ತಾವ? ಅಮ್ಮಂಗೆ ಗೊತ್ತಾದ್ರೆ ಬೇಜಾರಾಗಲ್ವಾ? ಇಡಿಯಟ್.
ನಾನು ತಮಾಷೆ ಮಾಡಿದ್ರಿ, ನನಗೂ ಗೊತ್ತುಂಟು. ಬನ್ನಿ ನೀವು ಕುತ್ಕೊಳ್ಳಿ, ಊಟ ಮಾಡಿ. ನನಗೂ ಈ ಮನೆ ಸಂಪ್ರದಾಯ ಎಲ್ಲ ಗೊತ್ತುಂಟು. ತಗೊಳ್ಳಿ, ಒಬ್ಬಟ್ಟು ಓ ಪರವಾಗಿಲ್ವೇ, ಇವಳ ಕೈಯಲ್ಲಿ ಜಾದೂನೇ ಇದ್ದಂಗಿದೆ. ಒಬ್ಬಟ್ಟು ಚೆನ್ನಾಗೇ ಮಾಡಿದ್ದಾಳೆ. ನೈಸ್. ರೀ ರೀ ಅದು ಏನು ಹೇಳೆ, ಏನು ವಿಷಯ? ಅದು ಮಗನನ್ನು ಶಾಲೆಗೆ ಇಲ್ಲಿಯೇ ಸೇರಿಸಿದ್ರೆ ಒಳ್ಳೇದಾಗ್ತಿತ್ತು. ಅದರಲ್ಲೂ ನಿಮ್ಮ ಶಾಲೆ ಇರುವಾಗ ಬೇರೆ ಕಡೆ ಓದಿಸುವುದು ಏತಕ್ಕೆ ಅಲ್ವಾ? ಅದೆಲ್ಲ ಸಾಧ್ಯ ಇಲ್ಲ. ಫಂಕ್ಷನ್ ಮುಗಿತಿದ್ದಾಗೆ ಊರಿಗೆ ಹೋಗ್ತಾ ಇರಬೇಕು. ಓದೋದು ಬರೆಯೋದು ಏನಿದ್ರು ಅಲ್ಲೇ ಊರಲ್ಲೇ, ಬೇಕಾದರೆ ಅಲ್ಲೇ ಒಳ್ಳೆ ಶಾಲೆ ಕೂಡ ನೋಡ್ತೀನಿ. ಗಂಡ ಎಲ್ಲಿ ಇರ್ತಾರೋ ಅಲ್ಲೇ ಹೆಂಡತಿ ಮಕ್ಕಳಿರೋದು ಧರ್ಮ ಅಲ್ವಾ? ಶಾಲೆ ತಾನೇ, ಅದಕ್ಕೆಂತಕ್ಕೆ ಮಂಡೆ ಬಿಸಿ? ಈ ಪ್ಲ್ಯಾನ್ ಎಲ್ಲ ನಾಣಿದೆ ತಾನೆ, ನನಗೆ ಚೆನ್ನಾಗಿ ಗೊತ್ತು. ನೀನು ಪದೇ ಪದೇ ನಾಣಿ ಮಾತು ಕೇಳ್ತಾ ಇದ್ರೆ ಇರೋ ನೆಮ್ಮದಿನೂ ಹಾಳು ಮಾಡ್ಕೋತೀಯ. ಹುಷಾರು. ನಾನು ಏನೇ ಮಾಡಿದ್ರೆ ನೀನು ಒಳ್ಳೇದಕ್ಕೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸಾಕು, ದಯವಿಟ್ಟು. ಅದಕ್ಕೆ ಏನು ಖುಷಿಯಾಗಿದ್ದೀರಾ? ಅದಕ್ಕೆ ಡೋಂಟ್ ವರಿ, ನಾನು ಹೀಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳಿದೆ. ನೀವು ನನ್ನಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಿ ಅಲ್ವಾ? ಹಾಗೇನಿಲ್ಲ ವೃಂದ, ಮದುವೆ ಅಂತಂದಮೇಲೆ ಸ್ವಲ್ಪ ನರ್ವಸ್ ಟೆನ್ಷನ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ? ನನಗೆ ಗೊತ್ತು ಅದಕ್ಕೆ, ನಾನು ಸ್ವಲ್ಪ ಅತಿಯಾಗಿ ಆಡಿದ್ದೀನಿ. ಬಟ್ ಡೋಂಟ್ ವರಿ, ಇನ್ನು ಮುಂದೆ ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಮ ಮತ್ತೆ ಬ್ರೋ ಮದುವೆಗೆ ನನ್ನಿಂದ ಯಾವ ಥರ ಪ್ರಾಬ್ಲಮ್ಮೂ ಆಗಲ್ಲ, ಐ ಪ್ರಾಮಿಸ್. ಚಿಂತೆ ಮಾಡಬೇಡಿ. ಅದಕ್ಕೆ ನಂಗೆ ಅಗಸ್ತ್ಯ ಅಂದರೆ ತುಂಬ ಇಷ್ಟ. ಅವರೆಲ್ಲಿ ನನ್ನಿಂದ ದೂರ ಆಗ್ತಾರೋ ಅನ್ನೋ ಭಯಕ್ಕೆ ನಾನು ಹೀಗೆಲ್ಲ ಮಾಡಿದೆ. ಬಟ್ ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ಅದಕ್ಕೆ ನೀವು ನನಗೆ ಬರೀ ಅದಕ್ಕೆ ಅಲ್ಲ, ನಮ್ಮಮ್ಮ ಇದ್ದಾಗೆ. ಅದಕ್ಕೆ ಅಂದರೆ ಸೆಕೆಂಡ್ ಮದರ್ ಅಂತ ಹೇಳ್ತಾರೆ. ಆ್ಯಕ್ಚುಲು ನಾನು ಅಮ್ಮ ಇಲ್ಲದೆ ಇರೋಳು, ಅಮ್ಮ ನಮ್ದು ಏನು ಅಂತ ಗೊತ್ತಿಲ್ಲದೆ ಇರೋಳು. ನೀವು ಅಮ್ಮ ಸ್ಥಾನ ನನಗೆ ತುಂಬ್ತೀರ ಅನ್ನೋ ನಂಬಿಕೆ ನಂದು. ಅದಕ್ಕೆ ಇಲ್ಲಿವರೆಗೂ ನನಗೆ ಅಮ್ಮನಾಗಿ ಬುದ್ಧಿ ಹೇಳಿದ್ದೀರಾ, ನಾನು ಬ್ಲ್ಯಾಂಕ್ ಆದಾಗೆಲ್ಲ ನನಗೆ ಗೈಡ್ ಮಾಡಿದ್ದೀರಾ. ಸೊ ನಾನು ನಿಮ್ಗೊಂದು ಮಾತು ಕ್ಲಿಯರ್ ಮಾಡಬೇಕು. ನಿಮ್ಮನ್ನು ನೋಯಿಸೋ ಇಂಟೆನ್ಷನ್ ಇಲ್ಲ. ಅದಕ್ಕೆ ನೀವು ಮತ್ತೆ ಬ್ರೋ ಯಾವಾಗಲೂ ಖುಷಿಯಾಗಿರಬೇಕು. ಸಾರಿ ವೃಂದ, ನೀನು ನನ್ನನ್ನು ಅಮ್ಮನ ಸ್ಥಾನದಲ್ಲಿಟ್ಟಿದ್ಯಾ, ಆದರೆ ನಾನೇ ಅದನ್ನು ಅರ್ಥ ಮಾಡ್ಕೊಳ್ಳೋದೆ ಕೋಪ ಮಾಡಿಕೊಂಡೆ. ನೋ, ಅದಕ್ಕೆ ಅಮ್ಮ ಅಂದಮೇಲೆ ಕೋಪ ಮಾಡ್ಕೊಳ್ಳೋ ರೈಟ್ಸ್ ಇರುತ್ತಲ್ವಾ? ಅದಕ್ಕೆ ನಿಮ್ಮ ಮದುವೆ ಬಗ್ಗೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನಿಮ್ಮಿಬ್ರು ಮದುವೆ ನನ್ನ ಕನಸು ಕೂಡ ಅಲ್ವಾ? ನಾನು ಇನ್ಮೇಲೆ ತುಂಬ ಖುಷಿಯಾಗಿರ್ತೀನಿ. ಹೌದು ವೃಂದ, ನೀನು ಹೀಗೆ ನಗ್ನಗ್ತಾ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳಲ್ಲ? ಕೇಳು ವೃಂದ, ಅದಕ್ಕೇನು? ಅದು ಅಗಸ್ತ್ಯ ಯಾಕೆ ಯಾವಾಗಲೂ ಡಲ್ಲಾಗಿ ಅಷ್ಟೊಂದು ಸೀರಿಯಸ್ ಆಗಿರ್ತಾರೆ? ಹಾಗೇನಿಲ್ಲ ವೃಂದ, ಅಗಸ್ತ್ಯನ್ಗೆ ನನ್ನ ಮದುವೆ ಚೆನ್ನಾಗಾಗಬೇಕು ಅನ್ನೋದು ಅವನ ಡ್ರೀಮ್. ಅದಕ್ಕೆ ಮದುವೆ ಕೆಲಸದಲ್ಲಿ ಓಡಾಡ್ತಿದ್ದಾನಷ್ಟೇ. ಅದು ಬಿಟ್ಟರೆ ಹೀಸ್ ಅ ವೆರಿ ಜಾಲಿ ಪರ್ಸನ್. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಗೊತ್ತಾಗುತ್ತೆ. ಮದುವೆ ಟೆನ್ಷನ್ ಅಂದರೆ ಪರವಾಗಿಲ್ಲ. ಅದಕ್ಕೆ ಎಲ್ಲಿ ಲೈಫ್ ಲಾಂಗು ಹೀಗೆ ಮುಖ ಊದಿಸ್ಕೊಂಡು ಇದ್ಬಿಡ್ತಾರೋ ಅಂತ ನಂಗೆ ಟೆನ್ಷನ್ ಆಗಿತ್ತು. ನನಗೀಗ ಸಮಾಧಾನ ಆಯಿತು. ಅದಕ್ಕೆ ಆಗಿ ನೀವು ಲೈಫ್ ಪಾರ್ಟ್ನರ್ ಆಗಿ ಅಗಸ್ತ್ಯ ಜೊತೆಗೆ ಫ್ಯಾಮಿಲಿನೇ ಇಲ್ದಿರೋ ನಮಗೆ ಇಷ್ಟು ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ಸಿಕ್ಕಿರೋದು ಸೀರಿಯಸ್ಲಿ ಅದಕ್ಕೆ ನಾನು ತುಂಬ ಲಕ್ಕಿ.